ಹಾಯ್, ನಾವು ಇಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ದಂತಹ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಪ್ರಾಸೆಸ್ ಏನಿದೆ ಅದು ನೆಕ್ಸ್ಟ್ ಒಂದು 2 to 3 days ಅಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಫಾರ್ಮಸಿ ಕೋರ್ಸ್ ಏನಿದೆ ಅದರ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಫಾರ್ಮಸಿ ಕೋರ್ಸ್ನ ಸೀಟ್ ಮ್ಯಾಟ್ರಿಕ್ಸ್ ಈ ಹಿಂದೆ ರಿಲೀಸ್ ಮಾಡಿರಲಿಲ್ಲ. ಫಸ್ಟ್ ರೌಂಡಲ್ಲಿ ಫಾರ್ಮಸಿ ಕೋರ್ಸ್ನ ಆಪ್ಷನ್ ಎಂಟ್ರಿ ಕೂಡ ಆಗಿರಲಿಲ್ಲ. ಸೊ ಫಾರ್ಮಸಿ ಕೋರ್ಸ್ನ ಆಪ್ಷನ್ ಎಂಟ್ರಿ ಆಗಬೇಕು. ಸೊ ಫಾರ್ಮಸಿ ಕೋರ್ಸ್ನ ಆಪ್ಷನ್ ಎಂಟ್ರಿ ನಡೆಯುತ್ತೆ, ಅದೇ ಟೈಮ್ ಒಳಗಡೆ ಎಡಿಟಿಂಗು ಕೂಡ ಅವಕಾಶ ಕೊಡ್ತಾರೆ. ಅಂದರೆ ಫಸ್ಟ್ ರೌಂಡಲ್ಲಿ ಎಂಜಿನಿಯರಿಂಗ್, ನರ್ಸಿಂಗ್, ಅಗ್ರಿಕಲ್ಚರ್, ವೆಟರ್ನರಿ ಈ ಎಲ್ಲ ಕೋರ್ಸ್ಗೆ ಪಾರ್ಟಿಸಿಪೇಟ್ ಮಾಡಿದ್ರಲ್ವಾ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ, ಎಡಿಟಿಂಗ್ ಹಾಗೆ ಫಾರ್ಮಸಿ ಕೋರ್ಸ್ನ ಫ್ರೆಶ್ ಆಪ್ಷನ್ ಎಂಟ್ರಿ. ಸೊ ಅದು ಈಗ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗಿಂತ ಮೊದಲೇ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಪ್ರಾಸೆಸ್ ಫಾರ್ಮಸಿ ಕೋರ್ಸ್ನ ಆಪ್ಷನ್ ಎಂಟ್ರಿ ಜೊತೆಗೇನೆ ನಡೆಯೋದಕ್ಕೆ ಆದಷ್ಟು ಬೇಗ ನೆಕ್ಸ್ಟ್ ಒಂದು 2 to 3 days ಒಳಗಡೆ ಈ ಸೆಕೆಂಡ್ ರೌಂಡ್ಗೆ ಸಂಬಂಧ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಡೇಟ್ ಅನೌನ್ಸ್ ಆದ ನಂತರ ನಾನು ಹೇಳ್ತೀನಿ, ಟೆನ್ಷನ್ ತಗೋಬೇಡಿ. ಬಟ್ ಫಾರ್ಮಸಿ ಕೋರ್ಸ್ನವ್ರು ತುಂಬ ಟೆನ್ಷನ್ ತೆಗೆದುಕೊಂಡಿದ್ರಿ, ಇನ್ನು ಸ್ಟಾರ್ಟೇ ಆಗಿಲ್ಲ ಪ್ರಾಸೆಸ್ ಅಂತ. ಈಗ ಸ್ಟಾರ್ಟ್ ಆಗುತ್ತೆ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.